ಬ್ಲೂಬೆರಿಯಲ್ಲಿ ಏನಿದೆ ಆಂಥೋಸೈನಿನು ಅದಕ್ಕಿಂತ ಡಬಲ್ ಆಂಥೋಸೈನಿನು ಈ ನೇರಳೆ ಗೆಣಸಲ್ಲೂ ಇದೆ. ಸ್ಟಾರ್ಚು, ಶುಗರು, ಫೈಬರು ಈ ಥರ ನ್ಯೂಟ್ರಿಷನ್ಗಳನ್ನು ಎನ್ರಿಚ್ ಮಾಡಿ ಬಯೋಫಾರ್ಟಿಫಿಕೇಷನ್ ಮೆಥಡಲ್ಲಿ ಡೆವಲಪ್ ಮಾಡಿರೋದು. ಸ್ವೀಟ್ ಪೊಟ್ಯಾಟೋದು ಪೌಡರ್. ಇದೊಂದು ಸ್ವೀಟ್ ಪೊಟ್ಯಾಟೋದಲ್ಲಿ ಪರ್ಪಲ್ ಸ್ವೀಟ್ ಪೊಟ್ಯಾಟೋ ಅಂತ ಒಂದು ವೆರೈಟಿ. ದಿಸ್ ಇಸ್ ICAR CTCRI ಅವರು ಡೆವಲಪ್ ಮಾಡಿರೋದು. ಬಯೋಫಾರ್ಟಿಫೈಡ್ ವೆರೈಟಿ ಅಂದರೆ ಇಲ್ಲಿ ಆಂಥೋಸೈನನ್ನು ಔಟ್ ಆಫ್ 100 ಗ್ರಾಮ್ 75 to 100 ಮಿಲಿಗ್ರಾಮ್ವರೆಗೆ ಎನ್ರಿಚ್ ಮಾಡಿದ್ದಾರೆ. ಅದಲ್ಲದೆ ಸ್ಟಾರ್ಚು, ಶುಗರು, ಫೈಬರು ಈ ಥರ ನ್ಯೂಟ್ರಿಷನ್ಗಳನ್ನು ಎನ್ರಿಚ್ ಮಾಡಿ ಬಯೋಫಾರ್ಟಿಫಿಕೇಷನ್ ಮೆಥಡಲ್ಲಿ ಡೆವಲಪ್ ಮಾಡಿರೋದು. ಸೇಮ್ ಇನ್ನೊಂದು ಭೂಸೋನಾ ಅಂತ. ಭೂಸೋನದಲ್ಲಿ ಬೀಟಾ ಕೆರಟಿನ್ ಇದು ಮೇನ್ ಇಂಗ್ರೀಡಿಯೆಂಟು. ಅದ್ರ ಜೊತೆಗೇ ಸ್ಟಾರ್ಚು, ಶುಗರು, ಫೈಬರು, ಪ್ರೋಟೀನ್ ಇದನ್ನು ಎನ್ರಿಚ್ ಮಾಡಿದ್ದಾರೆ. ದಿಸ್ ಆಲ್ಸೋ ಬಯೋಫಾರ್ಟಿಫೈಡ್ ವೆರೈಟಿ ಫ್ರಮ್ ICAR CTCRI. ನಾವು ಇದನ್ನು ಶಿವಗಂಗೆ, ನೆಲಮಂಗಲ ತಾಲೂಕು ಶಿವಗಂಗೆಯಲ್ಲಿ ಫಾರ್ಮಿಂಗ್ ಮಾಡಿಕೊಂಡು ಇವಾಗ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ದೀವಿ. ಟೋಟಲಿ ಗುಡ್ ರೆಸ್ಪಾನ್ಸ್ ಸಿಗ್ತಾ ಇದೆ ಜನಗಳ ಕಡೆಯಿಂದ. ಇನ್ನು ಇದರಲ್ಲಿ ನಾವು ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸಿಗೆ ಟ್ರೈ ಮಾಡ್ತಾಯಿದ್ದೀವಿ. ಎಕ್ಸಾಂಪಲ್ ಇವಾಗ ಸ್ವೀಟ್ ಪೊಟ್ಯಾಟೋದು ಪೌಡರ್. ಈ ಪೌಡ್ರನ್ನು ಮಾರ್ನಿಂಗ್ ಟು ಈವ್ನಿಂಗ್ ನಮ್ಮ ಸ್ನ್ಯಾಕ್ಸಲ್ಲಿ ಇಲ್ಲ ಡ್ರಿಂಕ್ಸಲ್ಲಿ ಯೂಸ್ ಮಾಡಿಕೊಂಡು ಟೇಸ್ಟು ಪ್ಲಸ್ ನ್ಯೂಟ್ರಿಷನ್ ಈ ಎರಡು ಆಯಿತು. ಈ ಥರ ಯೂಸ್ ಮಾಡ್ತಾ ಇದ್ದಾರೆ. ಇದಲ್ಲದೆ ಕುಕ್ಕೀಸು, ಆಮೇಲೆ ನೋಡಿ ನೂಡಲ್ಸು, ಈ ಥರ ಡಿಫರೆಂಟ್ ಸ್ನ್ಯಾಕ್ಸ್ಗಳಿಗೂ ಇದನ್ನು ಬಳಸ್ಕೊಬೋದು ಅನ್ನೋದು. ಇದು ಒಂದು ಕಲರೆಂಟು, ನ್ಯಾಚುರಲ್ ಕಲರೆಂಟಾಗಿ ಯೂಸ್ ಮಾಡೋಣ. ಇನ್ನೊಂದು ನ್ಯಾಚುರಲ್ ನ್ಯೂಟ್ರಿಷನ್. ಬೀಟ್ರೂಟು ಈ ಥರದ ಹಲ್ವಾ, ನೀವು ಏನೇ ಡೆಸರ್ಟ್ ಮಾಡಿ, ಐಸ್ ಕ್ರೀಮು, ಇದರಲ್ಲಿ ಕಲರು ಪ್ಲಸ್ ನ್ಯೂಟ್ರಿಷನ್ ಬೀಟಾ ಕೆರಟಿನ್ಗೋಸ್ಕರ ಇದನ್ನು ಹಾಕ್ಕೊಳ್ಳಿ. ಅದೇ ಥರ ಪರ್ಪಲ್ ಕಲರ್ ಬೇಕು ಐಸ್ ಕ್ರೀಮ್ಗೆ. ಇದು ಇವಾಗದೊಂದು ಟ್ರೆಂಡ್, ಈ ಪರ್ಪಲ್ ಕಲರ್ ಅನ್ನೋದು ಟ್ರೆಂಡ್. ಅದಕ್ಕೋಸ್ಕರ ನಾವು ಯಾವುದೇ ಕೆಮಿಕಲನ್ನು ಬಳಸೋದು ನ್ಯಾಚುರಲ್ ಕಲರೆಂಟಾಗಿ ಪ್ಲಸ್ ನ್ಯೂಟ್ರಿಷನ್ ಇದೆರಡಕ್ಕೂ ಇದ್ರ ಪೌಡರನ್ನು ಡೈರೆಕ್ಟ್ ನಿಮಗೆ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಬಯೋಫಾರ್ಟಿಫಿಕೇಷನ್ ಆಗಿರೋದ್ರಿಂದ ಬೀಟಾ ಕೆರಟಿನ್ ನೋಡಿ, ಇವರು ICAR ಅವರ ಸೋರ್ಸ್ ಪ್ರಕಾರ 14.04 ಮಿಲಿಗ್ರಾಮ್ ಅವ್ರು ಪ್ರೊವೈಡ್ ಮಾಡ್ತಾ ಇದ್ದಾರೆ 100 ಗ್ರಾಮ್ಗೆ. ಇದಕ್ಕೆ ಆಮೇಲೆ ಬ್ಲೂಬೆರಿಯಲ್ಲಿ ಏನಿದೆ ಆಂಥೋಸೈನಿನು ಅದಕ್ಕಿಂತ ಡಬಲ್ ಆಂಥೋಸೈನಿನು ಈ ನೇರಳೆ ಗೆಣಸಲ್ಲೂ ಇದೆ. ಅದಕ್ಕೋಸ್ಕರ ಈಗ ಬ್ಲೂಬೆರಿ ಅಬೌಟ್ 2000 rupees per kg ಇರೋದನ್ನು ನಾವು 200 rupees per kgಯಲ್ಲಿ ಯಾವ ಥರ ಕೊಡ್ಬೋದು ಅನ್ನೋದನ್ನು ಯೋಚನೆ ಮಾಡಿ ಫಾರ್ಮಿಂಗ್ ಮಾಡಿ ಇವಾಗ ಜನಗಳಿಗೆ ಇದನ್ನು ತಲುಪಿಸ್ತಾ ಇದ್ದೀವಿ. ಸರ್, ಈಗ ರೈತರು ಬೆಳಿಬೇಕು ಅಂತಿದ್ರೆ ಡಿಮ್ಯಾಂಡ್ ಆಗಿರ್ಬೋದು ಅಥವಾ ಇದಕ್ಕೆ ಮಾರ್ಕೆಟ್ ಆಗಿರ್ಬೋದು, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಮಾರ್ಕೆಟ್ ಇವಾಗ ಇದು ನ್ಯೂ ವೆರೈಟಿ ಇಲ್ಲಿ ನಮ್ಮ ಇಂಡಿಯಾಕ್ಕೆ ಆಗಿರೋದ್ರಿಂದ ಇವಾಗ ನಾವೇ ಜನಗಳ ಹತ್ರ ಹೋಗಬೇಕಾಗ್ಬೋದು ಸ್ಟಾರ್ಟಿಂಗಲ್ಲಿ. ಬಟ್ ನಮಗೆ ಸಿಕ್ಕಿದ ಇವಾಗ ಏನಿದೆ ರೆಸ್ಪಾನ್ಸು, ಈ ಪ್ರಕಾರ ಜನಗಳಿಗೆ ಆಲ್ರೆಡಿ ಇದು ಮಾಧ್ಯಮಗಳಲ್ಲಿ ಗೊತ್ತಿದೆ, ಎಲ್ಲಿ ಅವೈಲೇಬಲ್ ಇದೆ ಅನ್ನೋದನ್ನು ಸರ್ಚ್ ಮಾಡ್ತಾ ಇದ್ದಾರೆ. ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಜನ. ಇದು ಇಂಟ್ರೊಡ್ಯೂಸ್ ಆಗಿದೆ ಯಾವಾಗ ಸರ್? 2021ನಲ್ಲಿ CTCRI ICARನವರ CTCRI ಭುವನೇಶ್ವರ್ ಪ್ರಾದೇಶಿಕ ಕೇಂದ್ರದಲ್ಲಿ ಇದನ್ನು ತಳಿ ಅಭಿವೃದ್ಧಿ ಮಾಡಿ ತಿರುವನಂತಪುರದ CTCRI ಅವರ ಮುಖ್ಯ ಕಚೇರಿಯಿಂದ ನನಗೆ ಧಾರವಾಡ ಅವರ ಪ್ರಾದೇಶಿಕ ಕೇಂದ್ರದಿಂದ ಈ ತಳಿಯನ್ನು ಅವರು ಡಿಸ್ಟ್ರಿಬ್ಯೂಷನ್ ಮಾಡಿದ್ರು. ಇವಾಗ ಅವರ ಗೈಡೆನ್ಸ್ ಮೇಲೆ ನಾವು ಇಲ್ಲಿ ಶಿವಗಂಗೆಯಲ್ಲಿ ಬೆಳೀತಾ ಇದ್ದೀವಿ.